ಈ ನಂದಿನಿನು ಸಿದ್ಧನು ಸೇರ್ಕೊಂಡು ಹಾಲ್ ಮಾರಿನೇ ತಿಂಗಳಿಗೆ 40ರಿಂದ 50 ಸಾವಿರ ರೂಪಾಯಿ ದುಡಿತಾರಂತಲ್ಲ. ನನ್ನ ಗಂಡ ಅಲ್ಲೆಲ್ಲ ಹೋಗ್ತಾನೆ, ನೆಟ್ಟಿಗೆ 10 ಸಾವಿರ ರೂಪಾಯಿ ಸಂಬಳ ತರಲ್ಲ. ನಾವು ಯಾಕೆ ಒಂದು 2 ಸೀಮೆ ಹಸ ಕಟ್ಕೊಂಡು ನಾವು ಅವರಂಗೆ ದುಡಿಬಾರ್ದು? ಹಾ, ಹೌದಲ್ವಾ? ಪ್ರಶಸ್ತಿ ಬೇರೆ ಕೊಡ್ತಾರಂತೆ ಹಾಲು ಜಾಸ್ತಿ ಮಾರೋರ್ಗೆ ಕೊಡೋರ್ಗೆ. ಹಾ, ಇರು ನನ್ನ ಗಂಡ ಬರಲಿ, ಹೆಂಗಾದ್ರೂ ಮಾಡಿ ನನಗೂ 2 ಸೀಮೆ ಹಸ ತಂದ್ಕೊಡು ಅಂತನ ಕೇಳ್ತೀನಿ. ಅವನ್ನೇನು ಆರಾಮಾಗಿ ಮೇಯಿಸ್ಕೊಂಡು ಹಾಲು ಕರೆದು ಹಾಕ್ಬೋದು. ಅವರು 40-50 ಸಾವಿರ ರೂಪಾಯಿ ತಾಂತಾರೆ ಅಂದ್ರೆ ನಾನು 2 ಸೀಮೆ ಹಸ ಕಟ್ಕೊಂಡ್ರೆ ನಾನೊಂದು 25 ಸಾವಿರ ರೂಪಾಯಿನಾದ್ರೂ ಸಂಬಳ ತಾಮಲ್ವಾ ತಿಂಗಳಿಗೆ ಹಾಲ್ನಾಗೆ? ತಾಂಡೇ ತಾಂತೀನಿ. ಓ, ಏನ್ ಜಯಮ್ಮನವರು ಇಷ್ಟೊಂದು ಡೀಪಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಏನ್ ಜಯಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಕಣೆ ಲಸ್ಮಕ್ಕ. ಅಲ್ಲ, ಆ ಹಾಲು ಕರೆದು ಹಾಕೋದ್ರಿಂದನ 50 ಸಾವಿರ ರೂಪಾಯಿ ದುಡಿಬೋದೇನೆ ಲಸ್ಮಕ್ಕ? ಆ ಸಿದ್ಧಾನು ನಂದಿನಿ 50 ಸಾವಿರ ರೂಪಾಯಿ ದುಡಿತಾರಂತೆ ಹಾಲು ಹಾಕ್ಬಿಟ್ಟು. ಹ್ಞೂ ಕಣೆ ಜಯಮ್ಮ, ಅಯ್ಯೋ ಕಷ್ಟಪಟ್ಟು ಮಾಡ್ತಾರೆ, ದುಡಿತಾರೆ. 5 ಸೀಮೆ ಹಸ ಕಟ್ಕೊಂಡವ್ರೆ, ದಿಸಾನ ಒಂದು 40-50 ಲೀಟ್ರು ಹಾಲು ಕರೆದು ಹಾಕ್ತಾರೆ, ತಿಂಗಳಿಗೆ ತಾಂತಾರೆ 40-50 ಸಾವಿರ ರೂಪಾಯಿ. ಯಾಕೆ? ಹೌದಾ? ಅಲ್ಲ, ಹಾಲ್ನಾಗೆ ಇಷ್ಟೊಂದು ಬರುತ್ತೆ ಅಂದ್ರೆ ನಾನು ಒಂದು 2 ಸೀಮೆ ಹಸ ತಗೊಂಡು ಯಾಕೆ ಮೇಯಿಸಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಕಣೆ, ಸೀಮೆ ಹಸ ತಗೊಂಡು ನೀನು ಇನ್ನೇನ್ ಮಾಡ್ತೀಯ? ಅಲ್ಲ, ನಿನ್ ಗಂಡನೂ ಇದ್ದಾನೆ, ಒಂದು 2 ಯಾಕೆ 4 ತಗೊಳ್ರಿ. 4 ತಕೊಂಡು ನಂದಿನಿ ಸಿದ್ಧ ದುಡಿತಾ ಇದಾರಲ್ಲ, ಹಂಗೆ ನೀವು 40-50 ಸಾವಿರ ದುಡೀರಿ. ನೀವು ಜಾಸ್ತಿ ಹಾಲಾಗ್ಬಿಟ್ಟು ಅವ್ರಿಗಿಂತ ದೊಡ್ಡ ಪ್ರಶಸ್ತಿ ತಗೊಳ್ರಿ. ನೀವು ನಿನ್ ಗಂಡನು ನೀನು ಸೇರ್ಕೊಂಡು. ಹೌದೇನಿಲ್ಲ ಲಕ್ಷ್ಮಕ್ಕ, ನಮಗೂ ಪ್ರಶಸ್ತಿ ಬರುತ್ತಾ? ಆದ್ರೆ 4 ಸೀಮೆ ಹಸ ತಾಬೇಕು ಅಂದ್ರೆ ಸುಮ್ಮನೆ ಆಗುತ್ತೇನೆ? ಏನಿಲ್ಲ ಅಂದ್ರೂ ಒಂದು 40-50 ಸಾವಿರ ರೂಪಾಯಿ ಆದ್ರೂ ಒಂದು ಸೀಮೆ ಹಸ ಬೀಳ್ತಾವೆ, ಚೆನ್ನಾಗಿ ಹಾಲು ಕರಿಯ ತಾಂತೀವಿ ಅಂದ್ರೆ. ಏನಿಲ್ಲ ಅಂದ್ರೂ 1.5ರಿಂದ 2 ಲಕ್ಷ ಬೇಕಮ್ಮ. ನಾವು 4 ಸೀಮೆ ಹಸ ತಾಂತೀವಂದ್ರೆ 4 ಸೀಮೆ ಹಸಕ್ಕೆ 2 ಲಕ್ಷ ಎಲ್ಲಿ ತರನೇ ಲಕ್ಷ್ಮಕ್ಕ? ಬರುತ್ತೆ, ಸರಿಯಾದ ಪ್ರಶಸ್ತಿನೇ ಬರುತ್ತೆ ಕಣೆ ಜಯಮ್ಮ. 4 ಯಾಕೆ 8 ಸೀಮೆ ಹಸ ತಗೊಂಬಂದು ಸಾಕು, ಸಿದ್ಧಾನಂದಿನಿಗಿಂತನ ಡಬ್ಬಲ್ ಹಾಲು ಕರ್ದಾಕು. ಬೇಡ 8 ಎಲ್ಲ ಸಾಕಾಗಲ್ಲ, ಸದ್ಯಕ್ಕೆ 2 ಸೀಮೆ ಹಸ ತಗೊಂಬತ್ತೀವಿ. ಆಮೇಲೆ ಆದಂಗೆ ದುಡ್ಡು ಜಾಸ್ತಿ ಆದಂಗೆ ಆಮೇಲೆ ಇನ್ನೊಂದು 2 ತಗೊಂಬತ್ತೀವಿ. ಹಂಗೆ ಮಾಡ್ತೀನಿ. ಒಂದೇ ಸಲ 8 ಆದ್ರೆ ತಗೊಂಬರಕ್ಕಾಗಲ್ಲ, ದುಡ್ಡು ಬೇರೆ ಇಲ್ಲ. ಸರಿ ಅಮ್ಮ, ನಿನಗೆ ತಿಳಿದಂಗೆ ಮಾಡು. 2 ತಗೋ, ಚೆನ್ನಾಗಿ ಮೇಯಿಸಿ ಹಾಲು ಕರೆದು ಹಾಕು. ಚೆನ್ನಾಗಿ ಒಳ್ಳೆ ಹಾಲು ಕರಿ ಅಂತ ಹಸುಗಳನ್ನ ತಗ. ದಿಸಕ್ಕೆ ಒಂದು ಟೈಮ್ಗೆ 8ರಿಂದ 10 ಲೀಟ್ರ್ ಕೊಡ್ಬೇಕು ಹಾಲು ಅಂತ ಹಸುಗಳು ತಗೊಂಬ. ನೀನು ನಿನ್ನ ಗಂಡ ಇಬ್ಬರು ಸೇರ್ಕೊಂಡು ಹಸ ಕಾದು ಹಾಲು ಹಾಕ್ರಿ, ಒಳ್ಳೆ ದುಡ್ಡು ಮಾಡ್ಬೋದು ನೀವು. ಅಲ್ಲ, ಇದಕ್ಕೆ ನನ್ನ ಗಂಡ ಹೋಗ್ತಾನೇನಿಲ್ಲ ಸ್ಮಕ್ಕ, ದುಡ್ಡು ಬೇರೆ ಬೇಕು. 2 ಸೀಮೆ ಹಸ ತಾಂತೀವಿ ಅಂದ್ರೂ ಏನಿಲ್ಲ ಅಂದ್ರೂ ಒಂದು 80 ಸಾವಿರನಾದ್ರೂ 1 ಲಕ್ಷದವರೆಗೂ ಬೇಕಮ್ಮ ಅಲ್ವಿ? ಬೇಕಮ್ಮ, ಹೊಸ ತಾಬೇಕು ಅಂದ್ರೆ ಬೇಕು. ನೋಡಿ ಯೋಚನೆ ಮಾಡು. ನಿನ್ ಗಂಡನ್ ಕೇಳು, ಎರ್ತಗಾದ್ರೂ ಸಾಲನಾದ್ರೂ ಇಸ್ಕೊಂಬತ್ತಾನೆ, ಆಮೇಲೆ ತೀರ್ಸಿದ್ರ ಆಯ್ತಮ್ಮ. ತಿಂಗಳ ಹಾಲಿಂದು ದುಡ್ಡು ಬರುತ್ತಲ್ಲ, ಅವಾಗ ಎಲ್ಲ ತೀರ್ಸಿರ ಅಂತ 1 6 ತಿಂಗಳೊಳಗೆ ಎಲ್ಲ ತೀರೋಗುತ್ತೆ. ಈಗ ನಂದಿನಿ ಸಿದ್ಧ ನೋಡು, ಅವ್ರದ್ದು ಇದನ್ನ ಜಮೀನ್ ಅಡ ಇಕ್ಬಿಟ್ಟು 2 ಲಕ್ಷ ಸಾಲ ತಗೊಂಡಿವಾಗ ಹಸುಗಳು ತಗೊಂಬಂದು ಈಗಾಗಲೇ ಅರ್ಧ ಸಾಲ ತೀರ್ಸವ್ರಂತೆ, ಇನ್ನು ಅರ್ಧ ಉಳ್ಕಣೈತಿ. ಇನ್ನು ಅರ್ಧ ಇನ್ನೊಂದು 3-4 ತಿಂಗಳಿಗೆ ಎಲ್ಲ ತೀರ್ಬಿಡುತ್ತೆ. ಅವಾಗ ಎಲ್ಲ 50 ಸಾವಿರ ರೂಪಾಯಿನೂ ಅವ್ರದ್ದೇನೆ. ಏನೋ ಹಸುಗಳಿಗೆ ಹಿಂಡಿ ಬೂಸ ಅದು ಇದು ಅಂತ ಹೇಳಿ ಒಂದು 20 ಸಾವಿರ ಖರ್ಚಾದ್ರೂ ಇನ್ನು 30 ಸಾವಿರ ರೂಪಾಯಿ ಉಳಿಯುತ್ತೆ. ಅಲ್ಲ ಕಣೆ ಜಯಮ್ಮ, ನಿನ್ನ ಮಗ ದುಡಿತಾನೆ, ನಿನ್ ಗಂಡ ದುಡಿತಾನೆ, ನಿನ್ನ ಮಗಳು ಏನೋ ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಹೇಳ್ತೀಯ. ಎಲ್ಲರೂ ದುಡಿತಾರಮ್ಮ. ಅಂತದ್ರಾಗೆ ನಿನಗೆ 1 ಲಕ್ಷ ದುಡ್ಡು ಇಲ್ವೇನಿ ಸಾಲ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ದುಡಿತಾರೆ, ಆದ್ರೆ ಈಗ ಸದ್ಯಕ್ಕಿಲ್ಲ ಕಣೆ ಭಾಗ್ಯಮ್ಮ. ನನ್ನ ಮಗನೂ 50 ಸಾವಿರ ರೂಪಾಯಿ ಸಂಬಳ ತಾಂತಾನೆ. ಆಮೇಲೆ ನನ್ನ ಗಂಡನೂ ಒಂದು 25 ಸಾವಿರ ರೂಪಾಯಿ ಸಂಬಳ ತಾಂತಾರೆ. ಆಮೇಲೆ ನನ್ನ ಮಗಳು ಈಗಿನ ಕೆಲ್ಸಕ್ಕೆ ಸೇರ್ಕೊಂಡವಳೆ, ಇನ್ನೂ ಸಂಬಳ ತಗೊಂಡಿಲ್ಲ, 1 ತಿಂಗಳಾಗೈತೆ. ಎಲ್ಲ ತಕೊಂತಾರೆ, ಏನ್ ಮಾಡೋದು? ಈಗ ಎಮರ್ಜೆನ್ಸಿಗೆ ಹೊಸ ತಾಮಕ್ ದುಡ್ಡಿಲ್ಲ ಅಷ್ಟೇನೆ. ನಿನ್ನ ಹತ್ರ ಇದ್ದೆ ಕೊಡೆ ಭಾಗ್ಯಮ್ಮ, ಕೊಡ್ತೀನಿ ತೀರಾನ 1 2 ತಿಂಗಳು ಬಿಟ್ಟು. ಸರಿನಮ್ಮ, ನಿನ್ನಿಷ್ಟ ಮಾಡ್ಕೊ, ಒಳ್ಳೇದಾಗ್ಲಿ. ಬಾರೆ ಭಾಗ್ಯಮ್ಮ ಹೋಗೋಣ. ಅಯ್ಯೋ, ನಿನ್ ಕಾಡ್ರೆ ಲಸ್ಮಕ್ಕ. ಅಲ್ಲ, ಈಗ ಯಾರ ತಗನ ಸಾಲ ಇಸ್ಕೊಂಡು ಬಡ್ಡಿಗೆ ಆಮೇಲೆ ಹಾಲಾಕಿ ತೀರಿಸ್ಬೋದಲ್ವೇನೆ ಲಸ್ಮಕ್ಕ? ತೀರಿಸ್ಬೋದು, ಅದಕ್ಕೇನು? ಅದಕ್ಕೆ ನೀವಿಬ್ರು ಒಂದು 40 ಸಾವಿರ ಸಾಲ ಕೊಡ್ತೀರಾ ನನಗೆ? ಹಾಲಾಗ್ಬಿಟ್ಟು ಬಡ್ಡಿ ಅಸಲು ಎಲ್ಲ ಕೊಟ್ಬಿಡ್ತೀನಿ ಒಂದು 6 ತಿಂಗಳೊಳಗೆ. ಸಾಲನಾ ನಾವು? ಅಯ್ಯೋ, ನೀವೇನು ಪುಕ್ಸಟ್ಟೆನ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಬಡ್ಡಿಗೆ ಕಣ್ರೆ, ಬಡ್ಡಿ ಕೊಟ್ರೆ ನಾನು ತೀರಿಸ್ಬಿಡ್ತೀನಿ ನಿಮ್ದೆಲ್ಲ ಅಸಲು ಬಡ್ಡಿ ಎಲ್ಲ 6 ತಿಂಗಳೊಳಗೆ. ಅಲ್ಲ, ಒಂದೇ ಊರವರಾಗಿ ನಾವೆಲ್ಲ ಫ್ರೆಂಡ್ಸ್ ಆಗಿ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಹೆಂಗೆ ಲಸ್ಮಕ್ಕ ಭಾಗ್ಯಮ್ಮ? ತೀರಿಸ್ತಾಳೆ, ಸರಿಯಾದಾಳೆ ಅಮ್ಮಣ್ಣಿ. ಏನಾದ್ರೂ ಇವಳು ಬಡ್ಡಿ ಕೊಡ್ತಾಳೆ ಅಂತ ಬಡ್ಡಿ ಆಸೆಗೆ ಏನಾದ್ರೂ ನಾವೇನ ಹಳ್ಳಕ್ಕೆ ಬಿದ್ರೆ ಅಷ್ಟೇನೆ ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಗುತ್ತೆ.
ಸರಿನೇ ಕಣೆ ಲಸ್ಮಕ್ಕ, ಸುಮ್ಮನೆ ಉಪಾಯ ಮಾಡಿ ತಪ್ಪಿಸ್ಕೊಂಬನ ಬಾ. ಏನ್ರಿ ಹಂಗೆ ಯೋಚನೆ ಮಾಡ್ತಾ ಇದ್ರ ಇಬ್ರು? ಹೇಳ್ರಿ, ಕೊಡ್ರಿ 40 ಸಾವಿರನ, ಚಿರ 50 ಸಾವಿರನೇ ಕೊಡ್ರಿ. ಕೊಡ್ತೀನಿ ನಿಮಗೆ. ಅಯ್ಯೋ ಜಯಮ್ಮ, ನಮ್ತ ಎಲ್ಲಿಂದ ಬರ್ಬೇಕು ಹೇಳು 40 ಸಾವಿರ ರೂಪಾಯಿ ದುಡ್ಡು? ಸಂಘ ಕೊಟ್ಟಕ್ಕೆ ವಾರಕ್ಕೆ 15 ದಿವಸಕ್ಕೂ 2 ಸಾವಿರ ಇರಲ್ಲ ಅಂತದ್ರಾಗೆ ಇನ್ನು 40 ಸಾವಿರ ನಮ್ತ ಎಲ್ಲಿ ಬರ್ಬೇಕು? ಇಲ್ಲಮ್ಮ, ಯಾರನ್ನ ಬ್ಯಾರ್ಯಾರನ್ನ ಕೇಳು. ಏನ್ ಲಸ್ಮಕ್ಕ, ಏನು ಮಾತಾಡ್ತಾ ಇದ್ರ ನೀವು ಜಯಮ್ಮರು? ರಂಗಕಯ್ಯ, ಅಯ್ಯಯ್ಯೋ ಇಷ್ಟೊತ್ತು ನಿನ್ನೆ ನೆನೆಸ್ಕೊಂತಿದ್ದೆ. ನಮ್ಮೂರಾಗೆ ನಮ್ ರಂಗಕಯ್ಯ ಬಿಟ್ರೆ ಬೇರೆ ಯಾರು ಇಲ್ಲ ಅಂತಾನ. ಅಷ್ಟೊಳಗೆ ನೀನೇ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ ರಂಗಕಯ್ಯ, ನಿನ್ಗೆ 100 ವರ್ಷ ಆಯಸ್ಸು. ನನ್ನ ಯಾಕೆ ಜಯಮ್ಮ, ನಾನೇನಾದ್ರೂ ತಪ್ಪು ಮಾಡಿದ್ದೀನ? ಅಯ್ಯೋ ತಪ್ಪಲ್ಲ, ನೀನು ಯಾರೇ ಕಷ್ಟ ಬೈದರೆ, ಯಾರೇ ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ, ಕೈ ಹಾಕ್ತಾ ಇದಾರೆ, ಯಾರ ವ್ಯಾಪಾರನೋ ಶುರು ಮಾಡ್ತಾರೋ, ಬಿಸ್ನೆಸ್ ಅದಕ್ಕೆಲ್ಲಕ್ಕೂ ಸಾಲ ಕೊಡ್ತೀಯಂತೆ ನೀನು. ಬಡ್ಡಿಗೆ ಯಾರು ಹೇಳಿದಂಗಂತಾನ? ಅಯ್ಯ, ನಾನು ಯಾರಿಗೂ ಸಾಲ ಕೊಟ್ಟಿಲ್ಲಮ್ಮ. ಅಲ್ಲ ಕೊಟ್ಟಿಲ್ಲ, ಈಗ ಕೊಡ್ತೀಯಲ್ಲ ನೀನು. ಯಾರಿಗೆ? ನನಗೇನೆ. ನಾನು 2 ಸೀಮೆ ಸತಾಬೇಕು ಅಂದ್ಕೊಂಡಿದ್ದೀನಿ. ಒಂದು 80 ಸಾವಿರ ರೂಪಾಯಿ ದುಡ್ಡಿದ್ರೆ ಕೊಡು. ಒಂದು 3 ತಿಂಗಳು ಮಟ್ಟಿಗೆ ಬಡ್ಡಿ ಸೇರಿಸಿ 3 ತಿಂಗಳ ಒಳಗಡೆ ನಿನ್ ದುಡ್ಡು ಬಡ್ಡಿ ಎಲ್ಲ ಕೊಟ್ಬಿಡ್ತೀನಿ. ನಾನು ಹಿಂಗೆ ಹಸ ತಗೊಂಡ್ಬಿಟ್ಟು ಹಾಲಾಕಿ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ನಂದಿನಿ ಸಿದ್ಧ ಅವರಿಬ್ರು ಹಸ ಕಾದೇನೆ, ಸೀಮೆ ಹಸ ಕಾದು ಹಾಲಾಕಿನೇ ನೋಡ್ದ ಬ್ಯಾಂಕಿನ ಸಾಲನ 1 ಲಕ್ಷ ರೂಪಾಯಿ ತೀರ್ಸ್ಬಿಟ್ಟಾರಂತ 4 ತಿಂಗಳಿಗೇನೆ. ಅದಕ್ಕೇನೆ ನಾನು ನೀನು ಕೊಟ್ರೆ 2 ಹಸ ತಗೊಂಡು ನಾನು ಆದಷ್ಟು ಬೇಗ ನಿನ್ ಸಾಲನ ತೀರಿಸ್ಬಿಡ್ತೀನಿ. ಅಲ್ಲ ದುಡ್ಡೇನು ಐತೆ, ಆದ್ರೆ ಬಡ್ಡಿ ಮಾತ್ರ 3 ರೂಪಾಯಿ ಬಡ್ಡಿ ಹಂಗೆ ನಾನು ಕೊಡೋದು. 3 ರೂಪಾಯಿ ಹಂಗೆ ಆಗ್ಲೇಳು ಕೊಡು. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾನಿದ್ದಂಗೆನೆ. ಆದ್ರೆ ತಿಂಗಳನ ಬಡ್ಡಿ ಮಾತ್ರ ಕೊಟ್ಬಿಡ್ಬೇಕು. ಅಸಲು ತೀರನ ಒಂದು 6 ತಿಂಗಳು ವರ್ಷ ತಡ ಆದ್ರೂ ಬಡ್ಡಿ ತಿಂಗಳ ತಂದು ಕೊಡ್ತೀನಿ ಅಮ್ಮಂಗಿದ್ರೆ ಕೊಡ್ತೀನಮ್ಮ. ನಂತಾಗೆ ಗೃಹಲಕ್ಷ್ಮಿ ದುಡ್ಡು, ಆಮೇಲೆ ಯಾವುದೋ ಒಂದಿಷ್ಟು ಬರಬೇಕಾಗಿತ್ತು ಬೆಳೆದಿರೋ ದುಡ್ಡು ಎಲ್ಲನ ನಾನು ಅಕೌಂಟ್ನಾಗ ಇಟ್ಕೊಂಡಿದ್ದೀನಿ. ಒಂದು 50 ಸಾವಿರ ಐತೆ, ಆಮೇಲೆ ಇನ್ನೊಂದು 30 ಸಾವಿರ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ನಿನಗೆ 80 ಸಾವಿರ ರೂಪಾಯಿ ಕೊಡ್ತೀನಿ. ಆದರೆ 3 ರೂಪಾಯಿ ಬಡ್ಡಿ ಹಂಗೆ ತಿಂಗಳ ತಂದು ಕೊಟ್ಬಿಡ್ಬೇಕು. ಏನೋ ತಂದು ಕೊಡಲಿಲ್ಲ ಅಂದರೆ ಅಷ್ಟೇನೆ ನನ್ನ ಗಂಡ ನನ್ನ ಬೈತಾನೆ. ಅಯ್ಯಯ್ಯೋ, ಈ ರಂಗಕ್ಕ ಏನಿ ಈ ಜಯಮ್ಮನ ನಂಬಿ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾಳೆ. ಈ ಜಯಮ್ಮ ಹೋಗ್ಲಿಲ್ಲಲ್ಲ, ಅದಕ್ಕೆ ಆ ರಂಗಕ್ಕಯ್ಯ ಆಟದ ಮ್ಯಾಗ ಹೋಗ್ಯಾಳೆ. ಅದಕ್ಕೆ ದೊಡ್ಡ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂತಾ ಇದ್ದಾಳೆ. ಸರಿ ಕಣೆ ರಂಗಕ್ಕಯ್ಯ, ನಿನ್ನಂತಳು ಊರಾಗಿರ್ಬೇಕು, ನಮ್ಮಂತವ್ರಿಗೆ ಸಹಾಯ ಆಗುತ್ತೆ, ಬಡವ್ರಿಗೆ ಕಷ್ಟದಾರಿಗಳಿಗೆ. ಸರಿ ನಡಿ, ಮತ್ತಕ್ಕೆ ಬರ್ತೀನಿ, ಈಗಲೇ ಬರ್ಲಾ? ಅಲ್ಲ ಕಣೆ ಜಯಮ್ಮ, ನನ್ನ ಗಂಡುಗೆ ಈ ವಿಷಯ ಗೊತ್ತಿಲ್ಲ. ನೀನು ಯಾರಿಗೂ ಹೇಳ್ಬೇಡ ಹಂಗ. ಲಸ್ಮಕ್ಕ ಭಾಗ್ಯಮ್ಮ ನೀವು ಯಾರಿಗೂ ಹೇಳ್ಬೇಡ್ರಿ. ಅಯ್ಯೋ ನಾವ್ಯಾಕೆ ಹೇಳೋಣ ರಂಗಕ್ಕಯ್ಯ, ನಿಮ್ಮಿಬ್ರು ವ್ಯವಹಾರನ. ಸರಿ ಆಯ್ತು, ಕೊಡು ಬಡ್ಡಿ ಕೊಡ್ತಾಳೆ ಜಯಮ್ಮ ತಿಂಗಳನ. ಹೌದಾ, ಸರಿ ಆಯ್ತು, ಬಾ ಹೋಗೋಣ ಈಗ್ಲೇನೆ ಮನೆ ಹತ್ರ. ನೋಡ್ದೇನಿ ಲಸ್ಮಕ್ಕ ಭಾಗ್ಯಮ್ಮ, ನೀವು ಕೊಡ್ದಿದ್ರೆ ಏನತ್ತೆ, ನಮ್ಮ ರಂಗಕ್ಕಯ್ಯ ಇದ್ದಾಳೆ, ಅವಳು ಕೊಡ್ತಾಳಂತೆ. ಹೋಗಿ ದುಡ್ಡು ಇಸ್ಕೊಬತ್ತೀನಿ. ರಂಗಕ್ಕಯ್ಯ ಒಂಥರ ದಾನ ಶೂರ ಕರ್ಣಿ ಇದ್ದಂಗೆ. ಅಮ್ಮ ತಾಯಿ, ನಾನೇನು ದಾನ ಮಾಡ್ತಾ ಇಲ್ಲ, ಬಡ್ಡಿ ಕೊಡ್ತಾ ಇರೋದು ಅಷ್ಟೇನೆ. ನೀನ್ ಆಮೇಲೆ ದಾನ ಗೀನ ಅಂದ್ಕೊಂಡಿಯ? ಅಯ್ಯೋ ಹಂಗ ಆ ತರ ನೀನ್ ಸಹಾಯ ಮಾಡ್ತೀಯ ಅಂತ ಹೇಳಿದ್ದು ಅಷ್ಟೇನೆ. ನಾನೇ ನಿನ್ ದುಡ್ಡೇನು ತಿಂದಾಕಲ್ಲ, ಕೊಟ್ಟು ಬಿಡ್ತೀನಿ. ನಡಿ ಹೋಗೋಣ ಈಗ್ಲೇನೆ. ಅಯ್ಯೋ ಈ ರಂಗಕ್ಕೈ ನೋಡು ಹಳ್ಳಕ್ ಬಿದ್ಲು ಜಯಮ್ಮನ ಮಾತು ಕೇಳ್ಕೊಂಡು. ಹೋಗಿ ಜಯಮ್ಮ ಕೊಡ್ತಾಳಲ್ಲ. ಅಲ್ಲ ಆ ಗಂಡ ಏನ್ ಕೆಲಸ ಮಾಡ್ತಾನೋ, ಮಗ ಏನ್ ಮಾಡ್ತಾನೋ, ಮಗಳೇನ್ ಮಾಡ್ತಾಳೋ ಒಂದೂ ಗೊತ್ತಿಲ್ಲ. ಈಗ ನೋಡಿ ಸೀಮೆ ಹಸ ತಾಂತೀನಿ ಅಂತೇಳಿ ಸಾಲ ಇಸ್ಕೊಂತ ಇದ್ದಾಳೆ. ಹೆಂಗ್ ಕೊಡ್ತಾಳೋ ಏನ್ ಕತ್ತಿಯೋ. ಅಲ್ಲ ಹೊಸ ಮೇಸೋದು ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡ್ಬಿಟ್ಟಾಳು ಈ ಜಯಮ್ಮ. ಸಿದ್ಧಾನಂದಿ ನೀನು ಎಷ್ಟು ಕಷ್ಟ ಪಡ್ತಾರೆ ಅಂತಾನ ಇವಳಲ್ಲಿ ಹೋಗಿ ನೋಡಿದ್ರೆ ತಾನೆ ಹೊಸ ತಾಮ್ಲಿ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತಾನೆ. ನಡಿ, ನಮ್ಗೆ ಯಾಕೆ ಕೊಡಾಳ ಅವಳು, ಇಸ್ಕೊಂಬಾಳಿ ಇವಳು, ಮಧ್ಯದಾಗೆ ನಮ್ದು ಯಾಕೆ.